ಸರ್ಕಾರಿ ಶಾಲೆ ದಾಖಲಾತಿ ತುಂಬ ಇಳಿಕೆಯಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಗಳನ್ನು ಕೂಡ ಕಂಪ್ಲೀಟ್ ಮಾಡೋಣ. ಖಾಸಗಿ ಶಾಲೆ 88 ಲಕ್ಷ ವಿದ್ಯಾರ್ಥಿಗಳು, ಶಿಕ್ಷಕ ವಿದ್ಯಾರ್ಥಿ ಅನುಪಾತ 24, ಚೇತರಿಕೆ 5,663 ಶಾಲೆಗಳಿಗೆ ಶೂನ್ಯ ದಾಖಲಾತಿ. ಕೆಲವರು ದೇಶದಲ್ಲಿ 1,01,000 ಲಕ್ಷ ಏಕ ಶಿಕ್ಷಕ ಶಾಲೆ ಅಂತಲೇ ಹೇಳ್ಬೋದು. ಶೈಕ್ಷಣಿಕ ವರ್ಷ 2023-24 ಮತ್ತು 25-26 ನಡುವೆ ದೇಶದಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ 86 ಲಕ್ಷದಷ್ಟು ಇಳಿಕೆಯಾಗಿದೆ. ಇದೇ ಅವಧಿಯಲ್ಲಿ ಖಾಸಗಿ ಶಾಲೆಗಳಿಗೆ 88 ಲಕ್ಷ ಮಕ್ಕಳು ಸೇರಿಕೊಂಡಿದ್ದಾರೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ ಅಂತಲೇ ಹೇಳಬಹುದು. ಶಾಲಾ ಮೂಲಸೌಕರ್ಯ, ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಶಿಕ್ಷಕರಿಗೆ ಸಂಬಂಧಿಸಿದ ನೈಜ ಸಮಯದ ಮಾಹಿತಿಯನ್ನು ಒದಗಿಸುವ ಶಿಕ್ಷಣಕ್ಕಾಗಿ ಏಕೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆ ಪ್ಲಸ್ ಡೇಟಾಬೇಸ್ನಲ್ಲಿ ಈ ಮಾಹಿತಿ ನೀಡಲಾಗಿದೆ ಅಂತಲೇ ಹೇಳಬಹುದು. ಇದರ ಪ್ರಕಾರ ಒಟ್ಟಾರೆಯಾಗಿ ಪೂರ್ವ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಹಂತದವರೆಗೆ 2023-24ರಲ್ಲಿ 24.80 ಕೋಟಿ ದಾಖಲಾತಿಗಳಾಗಿದ್ದವು. ಇದು 2025-26 ಅವಧಿಯಲ್ಲಿ 24.72 ಕೋಟಿಗಿಳಿದಿದೆ. ಇದರಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ 12.75 ಕೋಟಿಯಿಂದ 11.89 ಕೋಟಿಗಿಳಿದಿದೆ ಅಂತಲೇ ಹೇಳಬಹುದು ಗೈಸ್. ಅದರಿಂದ ತುಂಬ ಇಳಿಕೆ ಆಗಿದೆ ದಾಖಲಾತಿ ಕೂಡ. ಆದರೆ ಖಾಸಗಿ ಶಾಲೆಗೆಲ್ಲ ದಾಖಲಾತಿ 9 ಕೋಟಿಗಿಂತ 9.89 ಕೋಟಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸರ್ಕಾರಿ ಶಾಲೆಗಳ ದಾಖಲಾತಿ ತುಂಬ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮೊದಲು ಸಿಗೋಣ. ಥ್ಯಾಂಕ್ ಯು.